ಹೋಗ್ತಾ ಹಿಂಗೆ ಹೇಳ್ಬಿಟ್ಟು ಹೋದ್ರಲ್ಲ, ಏನ್ ಮೀನಿಂಗು? ಕಟ್ ಮಾಡ್ತೀನಂತ ಚಾಮರಾಜನಗರದಲ್ಲಿ ಬಿರಿಯಾನಿ ಫ್ಯಾಕ್ಟ್ರಿ ಓಪನಿಂಗಿಗೆ ರಿಬ್ಬನ್ ಕಟ್ ಮಾಡ್ತೀನಿ ಅಂತ ಹೇಳಿದ್ರು. ಈಗ ಯಾರು ಬರ್ತಾ ಇದಾರೆ? ಅಯ್ಯೋ ಕರಿಮಣಿ, ಯಾರು ಅಂತ ಕೇಳ್ತಿರಲ್ರಿ, ಅದೇ ನಮ್ಮ ಉತ್ತರ ಕರ್ನಾಟಕದ ಹುಲಿ. ಓ, ಅವ್ರು ಬರ್ತಾರ? ಬರ್ಲಿ ಬಂದ್ಬಿಟ್ರು. ರಾಜ ಹುಲಿ. ಹೌದಾ ಹುಲಿಯ ರಾಮ ಹೇಳ್ತಾನ ನೋಡು, ಕಪಾಳ ಕೊಡ್ತೀನಿ ನೋಡು ಮಗನ ಅಂತ. ಹಂಗ ನನ್ನ ಮುಂದೆ ರಾಜಾ ಹುಲಿ ಹೌದಾ ಹುಲಿ ಯಾವುದು ಹೇಳಬೇಡ ನೋಡು. ಅಂದಾಗ ಏನ್ ನಿನ್ಗೆ ಲಗ್ನ ಆತೇನ? ಆಗೇತ್ರಿ ಸಾಹೇಬ್ರ. ಮತ್ತೆ ಮಕ್ಳು ಮರಿ ಆತೇನ? ಅದಿನ್ನು ಮಾಡ್ಕೊಪ್ಪ ಮಾಡ್ಕೋ. ಏನಪ್ಪ ಕರಿಮಣಿ? ಮೊಮ್ಮಕ್ಕಳು ಚೆನ್ನಾಗದಾರೇನು? ಚೆನ್ನಾಗ ಸೂಪರ್ ಚೆನ್ನಾಗಿರ್ಬೇಕು ನೋಡಪ್ಪ. ಹ್ಞೂನ್ರಿ. ಇವ ಬೆಂಗಳೂರಿನ ಹಲಸೂರ್ನಾಗಿರ್ತಾನ, ಇವ ಹಳೆ ಯಂತ್ರ ಅದನ. ಅಂದಾಗ ನಿನ್ನ ಊರೇ ಮರ್ತೋತ್ಲೇಪ್ಪ. ನಿನ್ನ ಊರು ಯಾವ್ದು ಹೇಳಲೆ? ಹಸುರಿನ ಗಿರಿಗಳ ಸಾಲು, ಜೋಗದ ಸಿರಿ ಬೆಳಕು, ತುಂಗೆಯತನ ಬೆಳಕು, ಸಾಗರದಾಚೆಗೂ ಹಬ್ಬಿದ ಶ್ರೀಗಂಧದ ವನಪು, ಸಿಲಿಕಾನ್ ಸಿಟಿ ಬೆಂಗಳೂರು, ವಿದ್ಯಾನಗರಿ ಮಂಗಳೂರು, ವಾಣಿಜ್ಯ ನಗರಿ ಹುಬ್ಬಳ್ಳಿ, ಸಾಂಸ್ಕೃತಿಕ ನಗರಿ ಮೈಸೂರು, ಶರಣರ ನಾಡು ಹಾವೇರಿ. ಹಾವೇರಿ ಅದನ? ಇಲ್ರಿ, ಇಡೀ ಕರ್ನಾಟಕನ ನಂದೈತ್ರಿ. ಹೌದೇನಪ್ಪ? ಚಪ್ಪಾಳೆ ತಟ್ಟಪ್ಪ. ಭಾಳ ಚಂದ ಮಾತಾಡ್ದಪ್ಪ, ಭಾಳ ಚಂದ. ನೋಡಿ, ಇಂಥವ ಇರಬೇಕು. ನಮಗ ಮೊದಲು ನಮ್ಮ ರಾಜ್ಯ ಪ್ರೇಮಿ ಆಗಿರಬೇಕು, ರಾಷ್ಟ್ರ ಪ್ರೇಮಿ ಆಗಿರಬೇಕು. ನಾವು ಒಂದೇ ಮಾತ್ರ ಮಂದಬೇಕು. ನಮ್ಮ ರಾಜ್ಯಕ್ಕೆ ದೇಶಕ್ಕೆ ಜೈಕಾರ ಒಗಿಬೇಕು. ಹೌದ್ರಿ, ನಾವು ಜೈಕಾರ ಹಾಕಬೇಕು. ಆದರೆ ಇವತ್ತು ಜೈಕಾರ ಹಾಕ್ತ ಮಂದಿಗ ಜೈಲ್ ತೋರಿಸ್ತಾರೆ. ಇನ್ನೊಂದು ದೇಶಕ್ಕೆ ಜಿಂದಾಬಾದ್ ಅಂದವ್ರಿಗೆ ಸನ್ಮಾನ ಮಾಡ್ಯಾರ. ಹೌದ್ರಿ. ಇವತ್ತಿನ ಸರ್ಕಾರದೊಳಗೆ ಏನಾಯ್ತಪ್ಪ ಅಂದ್ರೆ ಏನೂ ಗೊತ್ತಾಗಿಲ್ಲ ನೋಡ್ರಿ. ಮುರುಘಾ, ಇನ್ನು ಮುಂದೆ ನೀವು ಅಲ್ಲಿ ಇಲ್ಲಿ ಓಡಾಡ್ತಾ ಇರಲ್ಲ, ಅದಕ್ಕೆ ಪರ್ಮಿಷನ್ ತಗೋಬೇಕಂತೆ. ಅಷ್ಟಲ್ರಿ, ನೀವು ಅವ್ರಿಗೆಲ್ಲ ರೊಕ್ಕ ಕೊಡ್ಬೇಕಂತೆ. ಇಲ್ಲಾಂದ್ರೆ ಒಳಗಡೆ ಹಾಕ್ತಾರಂತೆ. ನೋಡಪ್ಪ, ಆ ಕಾಲದಿಂದ 100ನೇ ವರ್ಷ ಆಕೈತಿ ಹೌದ್ರಿ. ಸಂಘ ಸಂಸ್ಥೆ ಒಳಗೆ 100 ವರ್ಷ ಆಕೈತಿ. ಅದು 100 ವರ್ಷದ ಸಂಭ್ರಮಾಚರಣೆ ಎಲ್ಲ ಕಡೆ ಮಾಡಕತ್ತಾರ. ಹೌದ್ರಿ. ಮಾಡಕತ್ತಿರೋರ ಮ್ಯಾಲ ದೇಶ ಪ್ರೇಮ ತೋರಿಸೋರ ಮ್ಯಾಗ ಇವ್ರು ಏನಂತಾರ, ಕರಿ ಟೋಪಿ ಬಾರ್ಲೆ ಅಂತ ಮೊನ್ನ ಕನಕಪುರದ ಬಂಡಿ ಅವ್ರನ್ನ ರತ್ನಮುನಿಯವ್ರನ್ನ ಕರೆಯಕತ್ತಾರ. ಅಲ್ಲ ಮುರುಘಾ, ಅವರಿಬ್ರು ಕ್ಲೋಸ್ ಫ್ರೆಂಡು, ಅದಕ್ಕೆ ಹಂಗೆ ಮಾತಾಡ್ಕೊಳ್ತಾರೆ. ಅವರಿಬ್ಬರು ಕ್ಲೋಸ್ ಫ್ರೆಂಡು. ಆಗ ಈಗಿಲ್ಲಪ್ಪ. ಒಂದು ಸರ್ಕಾರಿ ಕಾರ್ಯಕ್ರಮದೊಳಗೆ ಅವನ್ನ ಆಹ್ವಾನ ಮಾಡಿಲ್ಲ, ಅವನ್ನ ಆಹ್ವಾನ ಮಾಡಿದೆ, ಅವನ್ನ ಕರಿ ಟೋಪಿ ಅಂತ ಕರೆದ. ಈ ಥರ ನಮ್ಮ ಬಗ್ಗೆ ಈ ಥರ ಹಾಕಿರೋರ ಬಗ್ಗೆ ತಾತ್ಸಾರ ಮನೋಭಾವ. ಅವ್ರು ಲೆಟ್ರ್ ಬರೆದ್ರಂತ ಇವರು ಎಲ್ಲ ಏನು ಹೇಳಕತ್ತಿದ್ರು, ಬ್ಯಾನ್ ಮಾಡ್ತಾರೆ. ಯಾರಪ್ಪ ಬ್ಯಾನ್ ಮಾಡೋದು? ತಾತನ ಕಾಲದಾಗೆ ಬ್ಯಾನ್ ಮಾಡೋಕ್ಕಾಗಿಲ್ಲ, ಇನ್ನು ಮರಿ ಮೊಮ್ಮಕ್ಕಳಾಗ ಬ್ಯಾನ್ ಮಾಡೋಕ್ಕಾಗತ್ತೇನು? ಅದು ಸಾಧ್ಯ ಇಲ್ದಾರ ಮಾತು ಬಿಡಪ್ಪ. ಈ ಹೂ ಪಕ್ಷದಿಂದ ನಿಮ್ಮನ್ನ ಹೊರಗಡೆ ಹಾಕ್ಬಿಟ್ರಲ್ಲ. ಹೌದು, ಹೊರಗಡೆ ಹಾಕಿದ್ಮೇಲೆ ಅವರಿಗೆ ಒಂದ್ ಸ್ವಲ್ಪ ಬುದ್ಧಿ ಭೇಟಿ ಆಗತ್ ನೋಡ್ರಿ. ನಿಮ್ಗೆ ಹೆಂಗಾರ ಮಾಡಿ ಮತ್ತೆ ವಾಪಸ್ ಕರ್ಸ್ಬೇಕಂತ ಪ್ಲಾನ್ ನಡ್ಸಾಕತ್ತಾರ್ರಿ. ಯಾಕಪ್ಪ ಅಂತಂದ್ರೆ ಮಾತನಾಡೋರಿಲ್ಲ ನೋಡಪ್ಪ. ನಮ್ಮ ಪಕ್ಷದಾಗ ನಾನು ಶಿವಮೊಗ್ಗದಾಗಪ್ಪ ಅವರು ಈಶ್ವರು ಅವರು ನಾವು ಭಾಳ ಬಲಾಢ್ಯವಾಗಿದ್ವಿ. ನಾವು ಮಾತಾಡ್ತೀವಿ, ನಾವು ವಿಚಾರ ಹೇಳ್ತೀವಿ, ನಾವು ಹೈಕಮಾಂಡ್ಗೆ ಒಳ್ಳೆ ರೀತಿಯಾಗಿ ಹಂಗೆ ಮಾತಾಡ್ತೀವಿ. ಇವತ್ತು ಕರ್ನಾಟಕದಾಗ ಮಾತನಾಡೋ ಮಂದಿ ಇಲ್ಲ. ಹೂ ಪಕ್ಷದೊಳಗೆ ನನ್ನಾಗ ಯಾರು ಮಾತಾಡ್ತಾರೆ? ನಾನು ಹುದ್ದು ಬ್ಯಾಡ್ಲೇಪ, ನನ್ನ ಹೊರಗಾಕ್ರಿ, ನಾನು ನ್ಯಾಯ ಮಾತಾಡ್ತಿದ್ದೀನಿ ಅಂತ ಹೇಳಿದ ಮನುಷ್ಯ ನಾನು. ಅದಕ್ಕೆ ಇವತ್ತು ಅವ್ರಿಗೆ ಅನ್ಸೈತಿ ಇವರು ನಮ್ಮ ಪಕ್ಷದಾಗ ಇರಬೇಕಾಗಿತ್ತ, ಇವರು ಬರಬೇಕ ಅಂತ ಬುಲೋ ಬರಕತ್ತೈತಿ. ಅಂದ್ರ ನೀವು ಹೋಗ್ಬೇಕಂತ ನಿಮಗೂ ಏನಾರ ಐಡಿಯಾ ಐತನ್ರಿ? ನಮಗೆ ಪರಮ ಪೂಜ್ಯ ತಂದೆ ಮಗ ಇರುವವರೆಗೂ ನಾನು ಆ ಕಡೆ ತಲೆ ಹಾಕಿ ಮುಳುಗುಲ್ಲ. ಅಯ್ಯೋ, ಮತ್ತೆ ಶುರು ಮಾಡಿದ್ರಯ್ಯ. ಏನಪ್ಪ, ಮತ್ತೆ ರೊಟ್ಟಿ ಎಣ್ಗಾಯಿ ಪಲ್ಯ ತಂದಿದ್ದೇನೆ? ಹ್ಞೂನ್ರಿ, ಎಲ್ಲ ರೆಡಿ ಐತ್ರಿ. ಮತ್ತೆ ನೀವು ನಾನು ಅಲ್ಲೋಗಿ ಮಾಡ್ತೀನಿ, ಏನು ಮಾತಾಡು. ಕರಿಮಣಿ ಏನಪ್ಪ ಚೂಡಮಣಿ, ನಾನು ಬರ್ತೀನಿ ಲೇಪ. ಆರಾಮ್ರಿ. ಆರಾಮ. ಚಿಂತಾಮಣಿ, ಕರಿಮಣಿ, ಇವ್ರು ಈ ಕಡೆಯಿಂದ ಹೋದ್ರಲ್ಲ, ಆ ಕಡೆಯಿಂದ ಯಾರು ಬರ್ತಾರೆ? ಅಯ್ಯೋ, ಸ್ವೀಟ್ ಅಂಡ್ ಶಾರ್ಟ್ ಆಗಿ ಮಾತಾಡಕ್ಕೆ ಬರ್ತಿದ್ದಾರೆ ನಮ್ಮ ಅಣ್ಣ. ಅಣ್ಣನ? ಯಾರು ಅಣ್ಣ ಅಂದ್ರೆ? ಬ್ರದರು. ಬ್ರದರ್ ಅಂದ್ರೆ ಅಣ್ಣ. ಅಣ್ಣ ಅಂದ್ರೆ ಬ್ರದರು. ಬ್ರದರು. ಅಣ್ಣ ಅಂದ್ರೆ ಬ್ರದರ್, ಬ್ರದರ್ ಅಂದ್ರೆ ಅಣ್ಣ. ಬರ್ತಿದ್ದಾನೆ ನಮ್ಮ ಅಣ್ಣ. ಊರೇ ಹೆತ್ತ ಮಗ ನಿಂದು ಎಂಥ ತ್ಯಾಗ. ಅಣ್ಣ ಸ್ವಲ್ಪ ಎಮೋಷನ್ ಕಂಟ್ರೋಲ್ ಮಾಡ್ಕೊಳ್ಳಿ ಚೂಡಾಮಣಿ ಬ್ರದರ್. ಚಿಂತಾಮಣಿ ಯಾವುದೋ ಒಂದು ಮಣಿ
ನೀವು ಯಾಕೆ ಇಷ್ಟೊಂದು ನನಗೆ ಬಿಲ್ಡಪ್ ಸಾಂಗ್ ಕೊಟ್ಟು ಇವತ್ತು ನನ್ನನ್ನು ಅಟ್ಟಕ್ಕೆ ಹತ್ತಿಸ್ತಾ ಇದ್ದೀರಿ, ಯಾಕೆ ಕಾರಣ ಅಂತ ಚೆನ್ನಾಗಿ ಗೊತ್ತು. ಇವತ್ತು ರಾಜ್ಯ ಸರ್ಕಾರದಲ್ಲಿ ಏನೂ ಆಗಿಲ್ಲ, ಕೇಂದ್ರ ಸರ್ಕಾರದಲ್ಲಿ ಏನೂ ಆಗ್ತಾ ಇದೆ. ನಿಮ್ಮಿಂದಾದರೂ ರಾಜ್ಯ ಸರ್ಕಾರದಲ್ಲಿ ಏನಾದರೂ ಆಗಲಿ ಅನ್ನೋದಕ್ಕೆ ಬಿಲ್ಡಪ್ಪು. ಹೌದು, ಡೆವಲಪ್ಮೆಂಟ್ ನಮ್ಮ ಸ್ಟೇಟಲ್ಲಂತೂ ಏನೂ ಆಗ್ತಿಲ್ಲ. ಅಟ್ಲೀಸ್ಟ್ ಕೇಂದ್ರದಲ್ಲಾದರೂ ಏನಾರು ಆಗ್ತಿದೆಯಾ? ನೋಡಿ ಬ್ರದರ್, ಇವತ್ತು ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ಮಟ್ಟದಲ್ಲಿ ಡೆವಲಪ್ಮೆಂಟ್ ಬಗ್ಗೆ ನೀವು ಮಾತಾಡಬೇಡಿ. ತಾವಳ ಪಾಪ ರಾಜ್ಯ ಸರ್ಕಾರ ಇವತ್ತು ಏನು ದೊಡ್ಡದಾಗಿ ಹೇಳ್ಬಿಟ್ರು, 5 ಗ್ಯಾರಂಟಿಗಳನ್ನು ಕೊಟ್ಟಿದ್ದೇವೆ, ಬಡವರ ಪರವಾಗಿದ್ದೇವೆ, ಮಹಿಳೆಯರ ಪರವಾಗಿದ್ದೇವೆ, ಎಲ್ಲವನ್ನು ಉಚಿತವಾಗಿ ಕೊಡ್ತಾ ಇದ್ದೇವೆ ಅಂತೇಳಿ ಇವರು ಗೋರಂಟಿ ಹೆಚ್ಚಿದ್ರು ಜನಕ್ಕೆ. ಪಾಪ ಈಗ ಜನಗಳಿಗೆ 1-2 ವರ್ಷ ಆದಮೇಲೆ ಅರ್ಥ ಆಗ್ತಾ ಇದೆ ಈ ಗ್ಯಾರಂಟಿಗಳಿಂದ ಏನಾಗಿದೆ. ಈ 5 ಗ್ಯಾರಂಟಿ ಕೊಟ್ಟರಲ್ಲಿ ನೋಡಿ ಇವತ್ತು 5 ರೀತಿಯಾದಂಥ ಸಮಸ್ಯೆಗಳನ್ನ ಕ್ರಿಯೇಟ್ ಮಾಡಿದ್ದಾರೆ. ಒಂದು, ಇವತ್ತು ಬೆಂಗಳೂರಂಥ ನಗರದಲ್ಲಿ ಆ ಖಾತ ಈ ಖಾತ ಮಾಡಬೇಕು ಅಂತ 15,000 ಕೋಟಿ ಕಲೆಕ್ಷನ್ದೇ ಗ್ಯಾರಂಟಿ. ಏನು ಒಂದು ಕಾಲದಲ್ಲಿ 40% ತಗೊಂಡ್ಬಿಟ್ರು, ಏನು ಪೋಸ್ಟ್ ಹಚ್ಚಿದ್ದೇನು, ಇವರು ಸರ್ಕಾರ 40% ಸರ್ಕಾರ. ಇವತ್ತು ಗುತ್ತಿಗೆದಾರರುಗಳು 80-90% ಇವ್ರದ್ದು ಅಂತ ಸರ್ಕಾರ ಅಂತ ಹೇಳ್ತಿದ್ದಾರೆ. ಇದ್ರ ಬಗ್ಗೆ ಪಾಪ ತಾವು ಏನೂ ಮಾತಾಡ್ತಿಲ್ಲ. ಕೇಳಿದ್ರೆ ದೊಡ್ಡದಾಗಿ ಅವರು ಹೋಗಿ ಕೋರ್ಟ್ಗೆ ಹೋಗ್ಬಿಡಿ. ಅಲ್ಲ ಬ್ರದರ್, ಅವ್ರ ಸರ್ಕಾರ ಇದ್ದಾಗಲೂ ಕೋರ್ಟ್ಗೆ ಹೋಗಿ ಅಂತ ಅವ್ರು ಹೇಳಿದ್ರು, ನೀವು ಯಾಕೆ ಬಾಯಿ ಬಡ್ಕೊಂಡ್ರಿ? ಇವತ್ತು ಅವ್ರನ್ನ ಹೋಲಿಕೆ ಮಾಡ್ಕೊಂಡು ಅಧಿಕಾರಕ್ಕೆ ಬಂದವರು, ಅದನ್ನು ತೋರಿಸಿ ಜನರು ಹೋಲಿಕೆ ಮಾಡಿದವರು ಇವತ್ತು ಪರ್ಸೆಂಟೇಜ್ ಸುಳಿಯಲ್ಲಿ ಇವ್ರದೇ ಸರ್ಕಾರ. ಇದು 2ನೇದು. ಇನ್ನು 3ನೇ ಗ್ಯಾರಂಟಿಗಳು ಪ್ರಮುಖವಾಗಿ ರಸ್ತೆಗಳನ್ನು ಗುಂಡಿ ಮಾಡಿರೋದು. ಅಂದರೆ ಈಗ ಗುಂಡಿಗಳಲ್ಲಿ ಅಲ್ಲೆಲ್ಲ ಒಂದು ಚೂರು ರಸ್ತೆ ಇರೋದು ಇವ್ರ ಗ್ಯಾರಂಟಿಗಳು. ಇನ್ನೊಂದು ಪಾಪ ಕೇಂದ್ರದಲ್ಲಿ ಬಂಡವಾಳ ಹೂಡಿಕೆ. ಇವತ್ತು ಮಾನ್ಯ IT-BTಗೆ ಸಂಬಂಧಪಟ್ಟಾಗ ಏನು ಮಾಡ್ತಾ ಇದ್ದಾರೆ ನಮ್ಮ ರಾಜ್ಯಕ್ಕೆ. ಇವತ್ತು ಬೆಂಗಳೂರಿನಂಥ ನಗರಕ್ಕೆ AI ಒಳ್ಳೆ ಪ್ರಾಜೆಕ್ಟ್ ಬಂದಿತ್ತು, 1000 ಜನಕ್ಕೆ ಉದ್ಯೋಗ ಇತ್ತು, ಒಂದು 5,000 ಜನಕ್ಕೆ ಉದ್ಯೋಗ. ನಮ್ಮಲ್ಲಿ ಅದೆಷ್ಟೋ 1,000 ಕೋಟಿಗಳು ಬರ್ತಾಯಿತ್ತು. ಇವತ್ತು ಇವ್ರುಗಳು ಅದರ ಬಗ್ಗೆ ಮಾತನಾಡೋಕ್ಕೆ ಸಭೆ ಮೀಟಿಂಗ್ ಹೋಗಿಲ್ಲ, ಅದನ್ನು ಕರೆದಿಲ್ಲ, ವ್ಯವಸ್ಥಿತವಾಗಿ ನಡೆಸ್ಕೊಳ್ಳದೆ ಪಕ್ಕದ ಆಂಧ್ರಕ್ಕೆ ಹೋಯಿತು. ಇದು 4ನೇ ಗ್ಯಾರಂಟಿ. 5ನೇದು ಅಂತಂದರೆ ಇವರು ಮಾಡ್ತಾ ಇದ್ದಾರಲ್ಲ ಇವಾಗ, ಅದು ಇದು ಸಂಘ ಸಂಸ್ಥೆಗಳು ಅಂಕುಶ ಹಾಕ್ತೀವಿ, ಅಲ್ಲಿಗೆ ಹೋಗ್ಬೇಡಿ ಇಲ್ಲಿಗೆ ಹೋಗ್ಬೇಡಿ ಅಂತೇಳಿ ಪಾಪ ಏನೋ ಸಂಘ ಸಂಸ್ಥೆಗಳ ಮೇಲೆ ಇವ್ರದ್ದು ಅಂಕುಶ ಸಾಧನೆ ಮಾಡ್ಕೊಂಡಿದ್ದಾರೆ. ಇವೇ ಇವ್ರು ಕೊಟ್ಟಿರ್ತಕ್ಕಂಥ ಗ್ಯಾರಂಟಿಗಳು. ಈಗ ನಮ್ಮ ಮನೆ ಕಡೆ ರೋಡಲ್ಲಿ ಸಿಕ್ಕಾಪಟ್ಟೆ ಹಳ್ಳಗಳು ಹಾಕಿದೆ. ಅದರಲ್ಲಿ ನಾನು ದಿನ ಬಿದ್ದು ಹೇಳ್ತೀನಿ, ಇದಕ್ಕೆ ಏನಾದರೂ ಒಂದು ಪರಿಹಾರ ಹೇಳಿ ಮುರುಗ. ಅದನ್ನು ನೀವು ಕೇಳಬೇಕು. ಇವತ್ತನ್ನು ಸರ್ಕಾರದವರು, ಘನ ಸರ್ಕಾರದವರು ಅವ್ರು ಕೇಳ ಎಲ್ಲ ರಸ್ತೆಗಳು ಗುಂಡಿಗಳಾಗಿದೆ. ಇದರಿಂದ ಬೇಸತ್ತು ಪಾಪ ಮನೆ ಮುಂದ್ಗಡೆ ಅವ್ರ ದುಡ್ಡಲ್ಲೇ ರಸ್ತೆ ಮಾಡಿಸ್ಕೊಳ್ತಾರೆ. ಇದಕ್ಕಿಂತ ನಾಚಿಕೆಗೇಡನ ಪರಿಸ್ಥಿತಿ. ದೊಡ್ಡ ಕಂಪ್ನಿ ಮಾಲೀಕರುಗಳು ಇವತ್ತು ನಮ್ಮ ಕ್ಷೇತ್ರ ಅಂದರೆ ಅವ್ರು ಇರ್ತಕ್ಕಂಥ ಕಂಪ್ನಿಗಳ ರಸ್ತೆಗಳನ್ನು ಇವತ್ತು ಸರ್ಕಾರದ ಜವಾಬ್ದಾರಿ. ಪಾಪ ಅವರೇ ಈಗ ರಸ್ತೆಗಳನ್ನು ಮಾಡಿಸ್ಕೊಳ್ತಾ ಇದ್ದಾರೆ. ಮೊನ್ನೆ ನಾವು ಹಾಸನಾಂಬ ದೇವಸ್ಥಾನಕ್ಕೆ ಹೋಗಿದ್ದು. ಹಾಸನಾಂಬ ದೇವಸ್ಥಾನ ಅಂದರೆ ನನಗೊಂದು ನೆನಪು ಬಂತು. ನೀವು ನಿಮ್ಮ ಫ್ಯಾಮಿಲಿ ಸಮೇತ ಅಲ್ಲಿ ಹೋದ್ರಂತೆ, ನಿಮ್ಮನ್ನು ಸರಿಯಾಗಿ ನೋಡ್ಕೊಂಡಿಲ್ಲ ಅಂತಲ್ಲಿ. ನೋಡಿ ಬ್ರದರ್, ನಾವು ದರ್ಶನಕ್ಕೆ ಹೋಗಿದ್ವಿ. ನಾವು ನಮ್ಮ ಮನೆಯವರು, ಕುಟುಂಬದವರು, ನಮ್ಮ ಮೊಮ್ಮಗ ಎಲ್ಲರೂ ಕೂಡ ಹೋಗಿದ್ವಿ. ದರ್ಶನ ಚೆನ್ನಾಗಾಯಿತು. ಆದರೆ ಇಲ್ಲಿ ನನ್ನ ಸ್ವಂತ ಹಾಸನ, ನಮ್ಮ ಹುಟ್ಟೂರು, ಕರೆಕ್ಟು, ನಮ್ಮ ಜನ್ಮಸ್ಥಳ, ಇವತ್ತು ಇವ್ರದ್ದು ಸರ್ಕಾರ ಇದೆ ಅಂತೇಳಿ ಇವತ್ತು ನಮ್ಮ ಪಕ್ಷದವರಾಗಿರ್ಬೋದು, ನಮ್ಮ ಪಕ್ಷದ ಶಾಸಕರಾಗಿರ್ಬೋದು, ನಮ್ಮ ಪಕ್ಷದವ್ರು ಯಾರೇ ಬಂದರೂ ಒಂದು ನ್ಯಾಯ. ಈ ಆಡಳಿತ ಪಕ್ಷ ಕೈ ಪಕ್ಷದವ್ರು ಬಂದರೆ ಒಂದು ನ್ಯಾಯ. ಏನು ಅವ್ರು ಬಂದರೆ ಆರ ಏನು, ತುರ ಏನು, ಪ್ರೋಟೋಕಾಲ್ ಏನು, ಅವ್ರು ಕರ್ಕೊಂಡು ಹೋಗೋದೇನು, ಅಲ್ಲಿ ಎಲ್ಲ ಸರ್ಕಾರಿ ಹುದ್ದೆಯವರು ಅವ್ರ ಜೊತೆ ಹೋಗೋದೇನು. ಅದೇ ನಮ್ಮ ಪಕ್ಷದವ್ರು ಬಂದರೆ ತೆನೆ ಪಕ್ಷದವರು ಅಲ್ಲಿ ಆಡಳಿತ ಮಂಡಳಿ ಮತ್ತು ಇವತ್ತು ಏನು ನಡೆಸ್ಕೊಂಡಿರೋದು ನಾನು ಹೇಳೋದಿಲ್ಲ, ಅದು ಜನಗಳು ನೋಡಿದ್ದಾರೆ. ಈ ಪಕ್ಷಪಾತಗಳನ್ನು ಯಾಕೆ ಮಾಡಬೇಕು ಇವರು? ಅದೆಲ್ಲ ಹೋಗ್ಲಿ ಅಣ್ಣ, ನಮ್ಮ ಬಂಡೆ ಸಾಹೇಬ್ರು ಭಕ್ತಿಯಿಂದ ಕೈ ಮುಗಿತಿರ್ಬೇಕಾದ್ರೆ ಬಲಗಡೆ ಹೂ ಬಿತ್ತಂತೆ, ಇದಕ್ಕೇನು ಹೇಳ್ತೀರಿ ನೀವು? ನೋಡಿ ಬ್ರದರ್, ಬಲಗಡೆ ಹೂ ಬಿಡೋದು, ಎಳಗಡೆ ಹೂ ಬಿಡೋದು ತಾಯಿ ಕೊಟ್ಟಿದ್ದಾಳೆ ಜನಕ್ಕೆ ಒಳ್ಳೇದಾಗಲಿ ಅಂತ. ಬರೀ ಹೂವು ಅಷ್ಟೇ ಅಲ್ಲ, ಹೂವಿನ ಸುರಿಮಳೆನೇ ಬರುತ್ತೆ ಇವ್ರು ಒಳ್ಳೆ ಕೆಲಸ ಮಾಡಿದ್ರೆ. ಅದರಿಂದ ಇವತ್ತು ಪಾಪ ನಮ್ಮ ಅಣ್ಣವ್ರು ಹೋಗಿದ್ದಾರೆ. ಅಣ್ಣವರು ಇದನ್ನೆಲ್ಲ ನೋಡಿ ಬೇಸತ್ತು
ಇವರ ಒಂದು ಪ್ರೋಟೋಕಾಲ್ನ ಬಿಟ್ಟು ಅವರೇ ಹೊಟ್ಟೋದ್ರು. ಡೈರೆಕ್ಟ್ ದೇವಸ್ಥಾನದ ಹತ್ತಿರ ಗಾಡಿ ತಗೊಂಡೋಗಿ ನಿಲ್ಲಿಸ್ಕೊಂಡು ಹೋಗಿ ದರ್ಶನ ಮಾಡ್ಕೊಂಡು ಬಂದರು. ಈಗ ಅವ್ರನ್ನೇನಾದ್ರು ಕೇಳೋಕ್ಕಾಯ್ತಾ? ಹೇಳಿದ್ರು ಅವರು, ಏನು ಸ್ವಾಮಿ ಹಿಂಗೆ ಬಂದಿದ್ದೀರಿ ಪ್ರೋಟೋಕಾಲ್ ಅಂತ. ಅದಕ್ಕೆ ಅವ್ರು ಹೆಂಗೆ ಮಾತಾಡಿದ್ರು ಗೊತ್ತಾ? ಸರಿಯಾಗಿ ಕೇಳಿಸ್ಕೊಳ್ರಿ, ಅಲ್ಲ ಕಣಯ್ಯ, ಯಾವ್ದ್ರಿ ನೀವು ಮಾಡಿರೋದು? ಅಲ್ಲ ಕಣಪ್ಪ, ನಮ್ಮೂರು ನಮ್ಮ ದೇವಸ್ಥಾನ ನಮ್ಗೆ ಗೊತ್ತಿಲ್ವಾ ರೀ? ಏನು ಪ್ರೋಟೋಕಾಲ್ ಮಾಡಿದ್ರಿ? ಏನು ದರ್ಶನ ಮಾಡೋಕ್ಕೆ ಈ ಕ್ಷೇತ್ರದ ಸ್ಥಳೀಯವಾಗಿ ನಾವು ಇರ್ತಕ್ಕಂಥವ್ರು. ಏನಪ್ಪ ನೀವು ಸರಿಯಾಗಿ ನಡೆಸ್ಕೊಳ್ಳಿಲ್ಲ ಅಂದರೆ ಬಿಡ್ರಯ್ಯ, ನಾವು ಹೋಗಿ ದರ್ಶನ ಮಾಡ್ತೀವಿ ಅಂತ ನಾನು ಡೈರೆಕ್ಟು ಕಾರ್ಲಿ ಹೋಗಿ ಮುಂದಕ್ಕೆ ಹೋದೆ. ಸರ್ಕಾರದವರೇ ತಬ್ಬಿಬ್ಬಾದರು, ಅಧಿಕಾರಿಗಳೇ ತಬ್ಬಿಬ್ಬು. ನಾನು ದರ್ಶನ ಮಾಡ್ಕೊಂಡು ಅವ್ನು ಕಾರ್ ಥರ ಲೇಟ್ ಆಯಿತು, ನಡ್ಕೊಂಡೇ ಹೋಗ್ಬಿಟ್ಟೆ. ಏನಪ್ಪ ದರ್ಶನ ಮಾಡ್ಕೊಂಡು ಬಂದಿದ್ದೀವಿ. ತಾಯಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಷ್ಟೇ. ಈ ಥರ ನಮ್ಮ ಅಣ್ಣನವರು ಹೇಳಿದ್ದಾರೆ ಇವತ್ತು. ಒಬ್ಬ ಅವ್ರನ್ನೂ ಕೂಡ ಅಲ್ಲಿ ಸ್ಥಳೀಯವಾಗಿ ಎಷ್ಟು ಡೆವಲಪ್ಮೆಂಟ್ಗಳನ್ನ ಮಾಡಿದ್ದಾರೆ. ಇವತ್ತು ಹಾಸನದಲ್ಲಿ ಇಂಜಿನಿಯರಿಂಗ್ ಕಾಲೇಜು, ಮೆಡಿಕಲ್ ಕಾಲೇಜು, ರಸ್ತೆಗಳು, ಆ ಒಂದು ಹಾಲಿನ ಉದ್ಯಮದ ಸಂಸ್ಥೆಗಳು ಎಷ್ಟು ಹೋರಾಟಗಳನ್ನು ಮಾಡಿದ್ದಾರೆ, ಎಷ್ಟು ಅನುದಾನಗಳನ್ನು ತಂದಿದ್ದಾರೆ. ಸಾಕು ಸರ್, ಸಾಕು. ಸಾಕಲ್ಲ, ಇವತ್ತಲ್ಲ, ನಾನು ಈಗ ಉತ್ತರ ಕೊಡಲ್ಲ ಯಾವುದನ್ನು. ಇವರ ಆಡಳಿತ ನೋಡ್ತಾ ಇದ್ದೀನಿ, ಇವರ ಪಕ್ಷಪಾತಗಳನ್ನು ನೋಡ್ತಾ ಇದ್ದೀನಿ. ನಾನು ಇವತ್ತು ಉತ್ತರ ಕೊಡಲ್ಲ ಬ್ರದರ್. ಡಿಸೆಂಬರ್ ನಂತರ ಹೇಗೆ ಉತ್ತರ ಕೊಡಬೇಕು ಅಂತ ಗೊತ್ತು. ಬರ್ತೀನಿ ಬ್ರದರ್. ನಿಮ್ಮದುಗಳ ದರ್ಶನ ಚೆನ್ನಾಗಾಯ್ತಾ? ನಮ್ದು ಆಯ್ತು ಸರ್. ಇಲ್ಲ, ಬಸ್ ಸ್ಟ್ಯಾಂಡ್ ತನಕ ಕ್ಯೂ ನಿಂತಿದ್ರಿ. ₹1,000 ಟಿಕೆಟ್. ಇಲ್ಲಿವರೆಗೂ ಮಾಡಿದ್ದೆಲ್ಲ ತಮಾಷೆಗಾಗಿ ಎಲ್ಲರೂ ಹೊಟ್ಟೆಗೆ ಹಾಕೊಳ್ಳಿ, ತುಂಬ ತಲೆಗೆ ಹಾಕೊಳ್ಳೋಕೆ ಹೋಗ್ಬೇಡಿ. ಮತ್ತೆ ಸಿಗೋಣ. ಟಾಟಾ, ಬಾಯ್.